Hello, my dear friends, family. Welcome back to Maggie Tech Kannada ಚಾನಲ್. ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ಅಪ್ಡೇಟ್ ತಂದಿದ್ದೀನಿ. ಸೊ ಆ ಅಪ್ಡೇಟ್ ಏನಂತೇಳಿ ನಿಮ್ಗೆಲ್ಲ ಯೋಚನೆ ಆಗ್ತಾ ಇದೆಯಾ? ಥಿಂಕ್ ಮಾಡಿ ಹೇಳ್ತೀರಾ? ಗೆಸ್ ಮಾಡ್ತೀರಾ? ಬೇಡ ಬಿಡಿ, ನಾನೇ ಹೇಳ್ಬಿಡ್ತೀನಿ. ಯಾಕಂದ್ರೆ ನಿಮಗಿಂತ ನಾನು ತುಂಬಾ ಈಗರಾಗಿದ್ದೀನಿ ಈ ವಿಷಯನ ಅಪ್ಡೇಟ್ನ ನಿಮಗೆ ತಿಳಿಸಕ್ಕೆ. ನೀವು ಈ ವಿಷಯನ ಕೇಳಿ ಖುಷಿ ಆದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಲೈಕ್ ಮಾಡಿ. ಒಟ್ನಲ್ಲಿ ನೀವೇನಾಗಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಅಂಡ್ ಲೈಕ್ ಅಲ್ಲಿ ತಿಳಿಸಿ. ಏನೂ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡಿರ್ಬೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರ್ಬೋದು, PF ಕಾರ್ಡ್ ಯೂಸ್ ಮಾಡಿದೀರಾ? ಇಲ್ಲ ಅಲ್ವಾ? ಸೊ ಇವಾಗ ಯೂಸ್ ಮಾಡೋ ಟೈಮ್ ಬಂತು. ಸೊ ಫ್ರಮ್ ಜೂನ್ ಆನ್ವರ್ಡ್ಸ್ ನಮಗೆ PF ಕಾರ್ಡ್ ಬರ್ತಾ ಇದೆ. ಅದನ್ನು ನೀವು ಈಸಿಯಾಗಿ ಆಕ್ಸೆಸ್ ಮಾಡ್ಕೊಬಹುದು. ಈಗ ಈ ಎಲ್ಲರ ಹತ್ರನು ಡೆಬಿಟ್ ಕಾರ್ಡ್ ಇರುತ್ತೆ. ನೀವು ಯಾವ ತರ ATMಗೆ ಹೋಗಿ ಯೂಸ್ ಮಾಡಿ ಅಮೌಂಟ್ ತಗೊಂತೀರೋ ಅದೇ ರೀತಿಯಲ್ಲಿ PF ಕಾರ್ಡನ್ನು ನೀವು ATM ಮೂಲಕವಾಗಿ ದುಡ್ಡು ತಗೊಳ್ಬಹುದು. ಯಾಕೆ ಈ ತರ ಮಾಡಿದ್ದಾರೆ ಅಂದ್ರೆ, ತುಂಬಾ ಅಮೌಂಟ್ ಲೈಕ್ ಎಷ್ಟೋ ಜನರದ ಅಮೌಂಟ್ ಬಂದು ಹಂಗೆ ಉಳ್ಕೊಂಡ್ಬಿಟ್ಟೈತೆ. ಕಾರಣ ಅಪ್ಲೈ ಮಾಡಿ ತಗೊಳಕ್ ಬರ್ತಾ ಇಲ್ಲ. ಸೊ ಅದೊಂದು ಬಿಗ್ ಪ್ರಾಸೆಸ್ ಅಂತೇಳಿ ಎಷ್ಟೋ ಜನರು ಅಪ್ಲೈ ಮಾಡ್ಕೊಂತ ಇಲ್ಲ. ಸೊ ಅದಕ್ಕೆ ಗವರ್ಮೆಂಟ್ ಥಿಂಕ್ ಮಾಡಿ ನಮ್ಗೆ ATM ಕಾರ್ಡ್ ರಿಲೀಸ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಖಂಡಿತ ಶೇರ್ ಮಾಡಿ. ಅಂಡ್ ಇದ್ರ ಬಗ್ಗೆ ಇನ್ನೂ ಮಾಹಿತಿ ನಾನು ತಿಳಿಸ್ತೀನಿ ಕಮಿಂಗ್ ವಿಡಿಯೋಸ್ ಅಲ್ಲಿ. ಅಂಡ್ ಫಾರ್ ದ ಮೋರ್ ಅಪ್ಡೇಟ್, ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಸ್ಟೇ ಟ್ಯೂನ್ಡ್.